ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಒಳ್ಳೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಸಾಯಂಕಾಲಕ್ಕೆ ಒಳ್ಳೆ ಮನೆಯಲ್ಲೇ ಸುಲಭದ ರೀತಿಯಲ್ಲಿ ಮಾಡಿಕೊಂಡು ಮಕ್ಕಳಿಗೆ, ಫ್ಯಾಮ್ಲಿಗೆ ತಿನ್ನಿಸ್ಬೋದು. ತುಂಬ ಚೆನ್ನಾಗಿದೆ, ಎಲ್ಲರೂ ಟ್ರೈ ಮಾಡಿ. ಈ ರೆಸಿಪಿ ಮಾಡಲಿಕ್ಕೆ ಬಹಳ ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಬೋದು. ಎಲ್ಲ ಉಂಡೆ ಕಾಣಿಸ್ತಾ ಇದೆ, ಏನಪ್ಪ ಇದು ಅಂದ್ಕೋಬೋದು ನೀವು. ಸೊ ಇದು ಸೋಯಾಯಿಂದ ಮಾಡಿರುವಂಥ ರೆಸಿಪಿ, ಸೋಯಾ ಚಂಕ್ಸ್ ಅಂತ ಹೇಳ್ಬೋದು. ಇದು ಸೋಯಾ ಮಾರ್ಕೆಟಲ್ಲಿ ಸಿಗುತ್ತೆ. 2 ವೆರೈಟಿಯಲ್ಲಿರುತ್ತೆ, ಚಿಕ್ಕದು ಇರುತ್ತೆ, ದಪ್ಪದ್ದು ಇರುತ್ತೆ, ಮೀಡಿಯಮು ಇರುತ್ತೆ. ನಿಮ್ಗೆ ಯಾವುದು ಬೇಕೋ ಅದು ನೋಡಿ ತೊಗೋಬೋದು. ಸೊ ಮೀಡಿಯಮ್ ಸೈಜು ನಾನು ತೊಗೊಂಬಂದಿದ್ದೀನಿ. ಸೊ ಅದನ್ನೆಲ್ಲ ನೀರಲ್ಲಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡು, ಉಪ್ಪಾಕಿ ಬೇಯಿಸ್ಕೊಂಡು, ನೀರನ್ನೆಲ್ಲ ಬಸ್ಕೊಂಡು ಹಿಂಡಿ ಒಂದು ಪ್ಲೇಟ್ಗೆ ಎಲ್ಲನೂ ಶೇಖರಣೆ ಮಾಡ್ತೀನಿ. ತುಂಬ ಬಿಸಿ ಇರುತ್ತೆ, ನೋಡಿಕೊಂಡು ಮಾಡಬೇಕು. ಯಾಕಂದರೆ ಕೈಯಲ್ಲಿ ಹೀಗೆ ಹಿಂಡ್ತಾ ಇದ್ದರೆ ಕೈ ಬಿಸಿ ತುಂಬಾ ಇರುತ್ತೆ. ಸೊ ನೋಡಿಕೊಂಡು ಮಾಡ್ಕೋಬೇಕು. ಈ ಥರ ಎಲ್ಲನೂ ಹಿಂಡಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಾರ್ನ್ಫ್ಲೋರ್ ಸೇರಿಸ್ಕೊಂಡಿದ್ದೀನಿ. ಕಾರ್ನ್ಫ್ಲೋರು 2 ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನಷ್ಟು, ಉಪ್ಪು 1.5 ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಕಲಿಸ್ಕೋಬೇಕು. ಇದಕ್ಕೆ ಮೈದಾನೂ ಸೇರಿಸ್ಕೊಳ್ತೀನಿ. ಮೈದಾ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದು ಕಾರ್ನ್ಫ್ಲವರು ಮತ್ತು ಮೈದಾ 2 ಕಾಂಬಿನೇಷನ್ ಮಾಡಿಕೊಂಡು ಸೇರಿಸ್ಕೋಬೇಕು. ಮೈದಾ 2 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತೀನಿ. ಎಲ್ಲನೂ ಹೀಗೆ ಒಮ್ಮೆನೇ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಶುಂಠಿ ಎಲ್ಲದಕ್ಕೆ ಮಿಕ್ಸ್ ಆಗಬೇಕಂತ ಹೇಳ್ಬಿಟ್ಟು ಶುಂಠಿನ ಚೆನ್ನಾಗಿ ಫಸ್ಟು ಪೇಸ್ಟನ್ನು ಎಲ್ಲದಕ್ಕೂ ಕಲಿಸ್ಕೋಬೇಕು. ಎಲ್ಲ ಮೇಲೆ ಕೆಳಗಡೆ ಮಾಡ್ತಾ ಇದ್ರಂಗೆ ಮಿಕ್ಸ್ ಆಗ್ತಾಯಿದೆ. ಅದನ್ನೆಲ್ಲ ಹೀಗೆ ಕಲಿಸ್ಕೊಂಡು ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆದರೆ ಬೇಯುವಾಗ ಸ್ವಲ್ಪ ಹಾಕಿದ್ದೆಲ್ಲ. ಸೊ ಅದರಿಂದ ಸೋಯಾ ಚಂಕ್ಸು ನಾನು ಒಂದು ಅರ್ಧ ಕೆಜಿ ಹಾಕ್ಕೊಂಡಿದ್ದೀನಿ. ಇದು 1 ಕೆಜಿಯಲ್ಲಿ ಒಂದು 4 ಸರಿ ಮಾಡ್ಬೋದು. ಎಲ್ಲ ಆಗ್ತಾಯಿದೆ ಕಲಿಸಿದ್ದು. ಯಾವುದೇ ನಾವು ಅಡುಗೆ ಮಾಡಿದ್ರೆ ವೆರೈಟಿಯಲ್ಲಿ ಮಾಡಬೇಕು. ನೋಡಿ, ಇರೋದನ್ನು ಒಂದು ತಲೆ ಉಪಯೋಗಿಸಿ ಒಂದು ವೆರೈಟಿ ಚೇಂಜ್ ಆಗಿ ಮಾಡಿದ್ರೆ ಅದು ಒಂದು ರೆಸಿಪಿ ಆಗ್ಬಿಡುತ್ತೆ. ಈ ಥರ ಎಲ್ಲನೂ ಅಡುಗೆಗಳನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಇರೋದನ್ನು ಬಳಸ್ಕೊಂಡು ವೆರೈಟಿಯಾಗಿ ಮಾಡೋದು. ಇನ್ನೂ ಖಾರ ಸೇರಿಸ್ಕೊಂಡಿಲ್ಲ, ಇವಾಗ ಖಾರನೂ ಹಾಕ್ಕೊಳ್ತೀನಿ. ಒಂದು 2 ಟೀ ಸ್ಪೂನಷ್ಟು ಖಾರ ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು. ಇದನ್ನು ಮೇಲೆ ಕೆಳಗಡೆ ಮಾಡ್ಕೋಬೇಕು. ಬಾಣಲೆ ಇಟ್ಟು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಹಾಗೆ ಬಿಸಿ ಆಗ್ತಾ ಇದ್ದಂಗೆ ಎಣ್ಣೆ ಇದು ಕಲಸಿ ಇಟ್ಟಿದ್ದೀವಲ್ಲ, ಎಲ್ಲ ಒಮ್ಮೆನೇ ಬಾಣಲೆ ತುಂಬುವಷ್ಟು ಹಾಕ್ಕೋಬೇಕು. ಇದು ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹುಷಾರಾಗಿ ಮಾಡಿ. ಫಸ್ಟ್ ಟೈಮ್ ಮಾಡೋರಿದ್ದರೆ ದಯವಿಟ್ಟು ಎಣ್ಣೆ ಬಿಸಿ ಇರುತ್ತೆ ನೋಡಿಕೊಂಡು ಹಾಕಿ. ಕೈ ಸುಟ್ಕೊಳ್ತೀರಾ, ಸೊ ನಿಧಾನಕ್ಕೆ ಮೇಲಿಂದ ಬಿಡಬೇಕಾಗುತ್ತೆ. ಇಲ್ಲ ಒಂದು ಸೌಟ್ ತೊಗೊಂಡು ಬಿಟ್ಟರು ಆಗುತ್ತೆ. ಹಾಕಿದ ತಕ್ಷಣವೇ ಕಲಿಸ್ಬಾರ್ದು, ಸ್ವಲ್ಪ ಟೈಮ್ ಬಿಡಬೇಕು. ಅದೆಲ್ಲ ಚೆನ್ನಾಗಿ ಬೇಯಬೇಕು. ಮಸಾಲೆ ಎಲ್ಲ ಅದರಲ್ಲೇ ಇಟ್ಕೋಬೇಕು. ನಾವು ಕಲಿಸಿದಾಗ ಮಸಾಲೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ, ಅದರಿಂದ ಕಲಿಸ್ಬಾರ್ದು. ಕಲರ್ ಚೇಂಜ್ ಆಗ್ತಾಯಿದೆ, ಈಗ ಕಲಿಸ್ಕೋಬೋದು. ನಾವು ಹಾಕಿದ ತಕ್ಷಣ ಒಂದು ಹಸಿ ಕಲರ್ ಇರುತ್ತೆ, ಮತ್ತು ಸ್ವಲ್ಪ ಹೊತ್ತಾದಮೇಲೆ ಅದು ಕಲರ್ ಚೇಂಜ್ ಆಗುತ್ತೆ. ಆವಾಗ ನಾವು ಸ್ವಲ್ಪವಾಗಿ ಈ ಥರ ಸೌಟು ಮಾರ್ಕೆಟಲ್ಲಿ ಸಿಗುತ್ತೆ, ನೀವು ಖರೀದಿ ಮಾಡ್ಕೊಳ್ಳಿ. ಒಂದು 200 ರೂಪಾಯಿ ಏನೋ ಆಗುತ್ತೆ. ಈ ಥರ ಫ್ರೈಗಳು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೋಂಡಾ ಬಜ್ಜಿ ಎಲ್ಲ ಮಾಡಲಿಕ್ಕೆ ಇದು ಚೆನ್ನಾಗಿರುತ್ತೆ. ಇದು ನಿಮಗೆ ಉಪಯುಕ್ತವಾದಂತಹ ಒಂದು ಮಾಹಿತಿ ಅಂತ ಹೇಳ್ಬೋದು. ಸೊ ಈಗ ಆಗ್ತಾಯಿದೆ. ಸೊ ಇದನ್ನು ಮತ್ತೆ ಒಂದು ರೌಂಡು ತಿರುಗಿಸೋಣ. ಕಂಪ್ಲೀಟಾಗಿ ಎಲ್ಲ ಕಲರು ಚೇಂಜ್ ಆಗಿದೆ. ಸೊ ಇದನ್ನೆಲ್ಲ ನಾವು ಜಲ್ರೆಯಲ್ಲಿ ತೊಗೊಂಡು ಒಂದು ಪ್ಲೇಟ್ಗೆ ಇಳಿಸ್ಕೊಳ್ಳೋಣ. ಸೊ ಇದೇ ಥರನೇ ಮಿಕ್ಕಿದ್ದು ಎಲ್ಲದನ್ನು ಹಾಕಿ ಫ್ರೈ ಮಾಡಿಕೊಂಡು ತೊಗೋಬೋದು. ಸೊ ಇದನ್ನು ಜಾಸ್ತಿ ಫ್ರೈ ಮಾಡೋಂಗಿಲ್ಲ. ಸೊ ಲೈಟಾಗಿರಬೇಕು, ಒಳಗಡೆ ಸಾಫ್ಟಾಗಿರಬೇಕು. ಸೊ ಆವಾಗ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಜಾಸ್ತಿ ಗಟ್ಟಿ ಮಾಡಿದ್ರೆ ಕಲ್ ಥರ ಇರುತ್ತೆ. ಸೊ ಇದು ಆಗಿದೆ. ಇದನ್ನು ಪ್ಲೇಟ್ಗೆ ಇಳಿಸ್ಕೊಳ್ತೀನಿ. ಇಳಿಸ್ಕೊಂಡು ಮತ್ತೆ ಇರೋದನ್ನೆಲ್ಲ ಹಾಕಿ ಅದನ್ನು ಇದೇ ಥರ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು ಸಾಸು ಇಲ್ಲ ಚಟ್ನಿ ಮನೇಲೇ ಮಾಡ್ಕೋಬೋದು. ಸಾಸಲ್ಲಿ ತಿಂದರೆ ಚೆನ್ನಾಗಿರುತ್ತೆ. ಇಲ್ಲದೇ ಇದ್ದರೆ ಪುದೀನ ಚಟ್ನಿ ಮಾಡಿಕೊಂಡ್ರೆ ಪುದೀನ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಇದು ರೆಸಿಪಿ. ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಮನೇಲಿ ನೀವೆಲ್ಲರೂ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೂ ಫ್ಯಾಮ್ಲಿಗೂ ತಿನ್ನಿಸಿ ಎಂಜಾಯ್ ಮಾಡಿ. ಮತ್ತು ಈ ವಿಡಿಯೋ ಲೈಕಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದು ಉಪಯುಕ್ತವಾದಂತಹ ಒಂದು ರೆಸಿಪಿ ಅಂದ್ಕೊಂಡಿದ್ದೀನಿ. ಈ ವಿಂಟರ್ಗೆ ಒಳ್ಳೆಯ ರೆಸಿಪಿ ಇದು. ಟ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಕ್ರಂಚಿಯಾಗಿರುತ್ತೆ. ಮತ್ತು ಟೇಸ್ಟು ಅಂತೂ ತುಂಬ ಸೂಪರಾಗಿರುತ್ತೆ. ಬೇರೆದಂತೂ ಹಾಗೆ ತಿನ್ಬೋದು. ಬಹಳ ಚೆನ್ನಾಗಿರುವಂತಹ ಒಂದು ರೆಸಿಪಿ ಇದು. ಎಲ್ಲರೂ ಟ್ರೈ ಮಾಡಿ.
ಲೈಕ್ ಮಾಡಿ ಮತ್ತು ಅದೇ ಥರ ನಿಮ್ಮ ಕಮೆಂಟ್ಗಳನ್ನ ನಮಗೆ ತಿಳಿಸಿ. ಧನ್ಯವಾದಗಳು.